ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸಾರಿ, ನಾನು ಸ್ವಲ್ಪ ದಿವಸದಿಂದ ಟ್ಯಾರೋ ರೀಡಿಂಗ್ಸ್ ಪೋಸ್ಟ್ ಮಾಡಿಲ್ಲ ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಹೆಲ್ತ್ ಸ್ಕೇರ್. ಓಕೆ, ಆ್ಯಂಡ್ ಐ ವಾಸ್ ರಿಕವರಿ ಪೀರಿಯಡಲ್ಲಿದ್ದೆ. ಸೊ ದಟ್ಸ್ ವೈ ಐ ಕುಡಂಟ್ ಪೋಸ್ಟ್ ರೀಡಿಂಗ್ಸ್. ಬಟ್ ನೌ ಐ ಆಮ್ ಬ್ಯಾಕ್ ಆ್ಯಂಡ್ ಇವತ್ತು ನಾನು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಸ್ ಆರ್ ನೋ ರೀಡಿಂಗ್, ಹೌದು ಅಥವಾ ಇಲ್ಲ. ನಿಮಗೆ ತುಂಬ ಥರದ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇರ್ಬೋದು, ನಿಮ್ಮ ಮನಸ್ಸಲ್ಲಿರ್ಬೋದು. ಆ್ಯಂಡ್ ನಿಮಗೆ ಕ್ವಿಕ್ಕಾಗಿ ಕ್ಲಾರಿಟಿ ಬೇಕು, ನಿಮಗೆ ಏನಾದರೂ ಆನ್ಸರ್ಸ್ ಬೇಕಿತ್ತು ಅಂದರೆ ನೀವು ಈ ರೀಡಿಂಗಿನ ಹೆಲ್ಪ್ ತೊಗೊಬೋದು. ಸೊ ಇನ್ ಸಿಂಗಲ್ ವರ್ಡ್, ಇನ್ ಒನ್ ವರ್ಡ್, ಎಸ್ ಆರ್ ನೋ, ಹೌದು ಅಥವಾ ಇಲ್ಲ, ಅದರಲ್ಲಿ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಫೈಲ್ಸ್ ಇದೆ. ಇದು ಫೈಲ್ 1 ಆ್ಯಂಡ್ ಇದು ಫೈಲ್ 2. ನಾನು ಇನ್ನೊಂದ್ಸತಿ ತೋರಿಸ್ತೀನಿ. ಇದು ಫೈಲ್ 1, ಇದು ಫೈಲ್ 2. ಸೊ ಈ ವಿಡಿಯೋನ ನೀವು ಇಲ್ಲೇ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ನಿಮ್ಗೆ ಯಾವ ಫೈಲ್ ತುಂಬ ಕಾಲ್ ಆಗ್ತಾಯಿದೆ, ತುಂಬ ರೆಸನೇಟ್ ಆಗ್ತಾಯಿದೆ, ಆ ಫೈಲ್ನ ಚೂಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ನೋಡ್ಬೋದು ವ್ಯೂವರ್ಸ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ವ್ಯೂವರ್ಸ್, ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕ್ವಶನ್ನ ಕೇಳ್ಕೊಳ್ಳಿ. ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಆಲ್ ರೈಟ್. ಸೊ ವ್ಯೂವರ್ಸ್, ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ನಿಮ್ಮ ಕ್ವಶನ್ನ ನೀವು ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ದ ಯೂನಿವರ್ಸ್. ಆ್ಯಂಡ್ ಯೂನಿವರ್ಸ್ಗೆ ನಿಮಗೆ ಈ ರೀಡಿಂಗ್ ಮುಖಾಂತರ ನಿಮಗೆ ಸಿಗ್ನಲ್ ಸಿಗಲಿ ಅಥವಾ ನಿಮ್ಮ ಕ್ವಶನ್ಗೆ ಕ್ಲಾರಿಟಿ ಸಿಗಲಿ ಅಂತ ನಾನು ಅಂದ್ಕೊತೀನಿ. ಸೊ ಲೆಟ್ಸ್ ಪುಲ್ ಅ ಕಾರ್ಡ್. ನಿಮ್ಮ ಒಂದು ಕ್ವಶನ್ಗೆ ಒಂದು ಕಾರ್ಡ್ನ ಪುಲ್ ಮಾಡೋಣ. ಫೈಲ್ 1 ವ್ಯೂವರ್ಸ್. ಸೊ ನಿಮ್ಮ ಕಾರ್ಡ್ ಸೈಡ್ ವೇ ಬಂದಿದೆ ವ್ಯೂವರ್ಸ್. ಇದರ ಅರ್ಥ ಯಾವಾಗಲೂ ನಿಮ್ಮ ಕಾರ್ಡ್ ಸೈಡ್ ವೇ 9 ಆಫ್ ಕಾಯಿನ್ಸ್ ಬಂದಿದೆ, ವಿಚ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮಲ್ಲಿ ಯಾರ್ಯಾರು ಫೈಲ್ 1 ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ, ನೀವು ದುಡ್ಡಿನ ವಿಚಾರವಾಗಿ ಕೇಳಿರ್ಬೋದು. ಆ್ಯಂಡ್ ನಿಮ್ಮ ಒಂದು ತುಂಬ ಜನರಿಗೆ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಥವಾ ಏನಾದರೂ ದುಡ್ಡು ಬರಬೇಕಾಗಿದ್ರೆ, ಪ್ರಮೋಷನ್ ಬೇಕಾಗಿದ್ದರೆ, ಬಿಸ್ನೆಸ್ ಪ್ರಾಸ್ಪರ್ ಆಗಬೇಕಾಗಿದ್ದರೆ, ಮೇನ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಫೈನಾನ್ಸಸ್, ಅಫ್ಕೋರ್ಸ್ ಫೈನಾನ್ಸಸ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಒಂದು ಇಂಡಿಪೆಂಡೆನ್ಸ್ ಬಗ್ಗೆ. ರಿಲೇಷನ್ಶಿಪ್ ಅಂತ ಬಂತು ಅಂದರೆ ಯಾರಾದ್ರೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡಿರ್ಬೋದು, ಅಥವಾ ಒಂದು ಅನ್ವಾಂಟೆಡ್ ರಿಲೇಷನ್ಶಿಪ್, ಅನ್ವಾಂಟೆಡ್ ಮ್ಯಾರೇಜ್, ಆ ಥರ ಏನಾದ್ರೂ ಇರ್ಬೋದು. ಸೊ ಇದು ಎಸ್ ಆರ್ ನೋ ಅಂತ ನೀವು ಕ್ವಶನ್ ಕೇಳಿದರೆ ಇಟ್ಸ್ ಅ 50-50% ಚಾನ್ಸಸ್. ಓಕೆ, ಸೊ ಇನ್ನೊಂದು ಕಾರ್ಡ್ ತಗೊಳ್ಳೋಣ ಫಾರ್ ಅ ಬೆಟರ್ ಕ್ಲಾರಿಟಿ. ಸೊ 50-50% ಚಾನ್ಸ್ ಅಂತ ಬಂದಾಗ ನಿಮಗೆ ಹೇಗೆ ಬೇಕು ಆ ಥರ ನಡೆಯುತ್ತೆ. ಓಕೆ, ನಿಮ್ಮ ಹತ್ರನೇ ಆ ಫ್ರೀ ವಿಲ್ ಇರುತ್ತೆ. ಟು ಸಿಚುಯೇಷನ್ ನಿಮ್ಮ ಪ್ರಕಾರ ನೀವು ಮೋಲ್ಡ್ ಮಾಡ್ಕೊಳ್ಳೋಂಥ ಫ್ರೀ ವಿಲ್ ನಿಮಗಿರುತ್ತೆ. ಓಕೆ, ಸೊ ಆನ್ಸರ್ ಬಂದುಬಿಟ್ಟು ನೋ. ಓಕೆ, ಫಾರ್ ಅ ಬೆಟರ್ ಕ್ಲಾರಿಟಿ ನಿಮ್ಮ ಆನ್ಸರ್ ಬಂದುಬಿಟ್ಟು ನೋ. ಯಾಕಂದರೆ ನೀವು 4 ಆಫ್ ಕಾಯಿನ್ಸ್ ಇನ್ ರಿವರ್ಸ್ ಅಂದರೆ ನೀವು ಓಪನ್ ಆಗಿ ನಿಮ್ಮ ಒಂದು ಥಾಟ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ನಿಮ್ಮ ಥಾಟ್ಸ್ ಅಥವಾ ನಿಮ್ಮ ಫೀಲಿಂಗ್ಸ್ ಏನು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ನಡೀತಾ ಇದೆ, ನೀವು ಅದನ್ನು ಸಬ್ಕಾನ್ಷಿಯಸಲ್ಲಿ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಯು ಹ್ಯಾವ್ ಟು ಎಕ್ಸ್ಪ್ರೆಸ್. ನೀವು ನಿಮ್ಗೇನು ಬೇಕು, ನಿಮ್ಮ ಡಿಸೈರ್ಸ್, ನಿಮ್ಮ ಆಕಾಂಕ್ಷೆ ಏನಿದೆ ಅದನ್ನು ನೀವು ಯೂನಿವರ್ಸ್ಗೆ ಹೇಳಬೇಕು ಅಥವಾ ಇನ್ನೊಂದು ಪರ್ಸನ್ಗೆ ಹೇಳಬೇಕು. ಯು ಹ್ಯಾವ್ ಟು ಅಲೌ ಎನರ್ಜೀಸ್ ಟು ಫ್ಲೋ ಫ್ರೀಲಿ. ಎನರ್ಜೀಸ್ನ ಫ್ರೀಯಾಗಿ ಫ್ಲೋ ಮಾಡೋದಕ್ಕೆ ಬಿಡಬೇಕು. ಎನರ್ಜೆಟಿಕ್ ಎಕ್ಸ್ಚೇಂಜ್ ಕರೆಕ್ಟಾಗಿರಬೇಕು. ಸೊ ಆವಾಗ 4 ಆಫ್ ಕಾಯಿನ್ಸ್ ರಿವರ್ಸ್ ಇರೋದು ಸ್ಟ್ರೇಟ್ ಆಗುತ್ತೆ ಆ್ಯಂಡ್ ನಿಮ್ಮ ಅಪ್ಸೈಡ್ ಆಗುತ್ತೆ. ಆ್ಯಂಡ್ ನಿಮ್ಮ ಏನು ಉದ್ದೇಶ ಇದೆ ಅದು ಇಟ್ ವಿಲ್ ಟರ್ನ್ ಫ್ರಮ್ ನೋ ಟು ಎಸ್. ಓಕೆ, ಸೊ ಇದರಲ್ಲಿ
ಫಸ್ಟ್ ಕಾರ್ಡ್ 50% ಚಾನ್ಸ್ ಅಂತ ಕಾರ್ಡ್ ನಿಮಗೆ ಬಂತು. ಆ್ಯಂಡ್ ಇವಾಗ ಸದ್ಯಕ್ಕೆ ನಿಮ್ಮ ಕ್ವಶನಿನ ಆನ್ಸರ್ನು, ಬಟ್ ಯು ಕ್ಯಾನ್ ಮೇಕ್ ಇಟ್ ಪಾಸಿಟಿವ್. ಯಾವ ಥರ ಅಂದರೆ ಯು ಹ್ಯಾವ್ ಟು ಕೋ ಕ್ರಿಯೇಟ್ ವಿತ್ ದ ಯೂನಿವರ್ಸ್. ಆ್ಯಂಡ್ ಯೂನಿವರ್ಸ್ಗೆ ಓಪನ್ ಆಗಿ ಪ್ರೇ ಮಾಡಿ ಆ್ಯಂಡ್ ಸೆಂಡ್ ಯುವರ್ ಮೆಸೇಜಸ್ ನಿಮ್ಗೆ ಏನು ಬೇಕು ಅಂದ್ಬಿಟ್ಟು. ಇನ್ನೊಬ್ಬರು ವ್ಯಕ್ತಿ ಜೊತೆ ನೀವು ಇನ್ವಾಲ್ವ್ ಆಗಿದ್ದರೆ ಆ ವ್ಯಕ್ತಿಗೆ ಹೇಳಿ ಆ್ಯಂಡ್ ಕೋ-ಕ್ರಿಯೇಟ್. ಎನರ್ಜೆಟಿಕ್ ಫ್ಲೋ ಕರೆಕ್ಟಾಗಿರಬೇಕು. ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಯು ಶುಡ್ ಹ್ಯಾವ್ ಆ್ಯನ್ ಓಪನ್ ಮೈಂಡ್. ಆವಾಗ ನಿಮ್ಮ ಗೋಲ್ಸ್, ನಿಮ್ಮ ಡಿಸೈರ್ಸ್ ಖಂಡಿತ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಓಕೆ, ಪೈಲ್ 1 ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ಪೈಲ್ 2 ಯಾರ್ಯಾರು ಈ ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ರೀಡಿಂಗ್ ನೋಡೋಣ. ಓಕೆ, ಓಕೆ ವ್ಯೂವರ್ಸ್, ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವಶನ್ನ ಕೇಳ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಸೊ ಪೈಲ್ 2 ನಿಮ್ಮ ಕ್ವಶನ್ಗೆ ಎಸ್ ಆರ್ ನೋ ಕಾರ್ಡ್ ತಗೊಳ್ಳೋಣ. ಏನು ಆನ್ಸರ್ ಬರುತ್ತೆ ಫ್ರಮ್ ಯೂನಿವರ್ಸ್ ಥ್ರೂ ದಿಸ್ ಟ್ಯಾರೋ ರೀಡಿಂಗ್ ಅಂತ ನೋಡೋಣ. ಓಕೆ, ವೆರಿ ಪಾಸಿಟಿವ್ ಕಾರ್ಡ್. ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎಸ್. ಸೊ ನೀವು ಏನು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಏನೊಂದು ಆಸೆ ಇದೆ ಅದು ಖಂಡಿತ ಈಡೇರುತ್ತೆ. ವೆರಿ ಪಾಸಿಟಿವ್ ಕಾರ್ಡ್. ನಾನು ಇದಕ್ಕೆ ಕ್ಲಾರಿಫೈಯರ್ ಫುಲ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಖಂಡಿತ ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಎಸ್. ನಿಮ್ಮ ಕ್ವೆಶನ್ ಏನೇ ಇರ್ಬೋದು, ಎನಿ ಪಾರ್ಟ್ ಆಫ್ ಲೈಫ್ ಇರ್ಬೋದು, ಎನಿ ಆಸ್ಪೆಕ್ಟ್ ಇರ್ಬೋದು, ಬಟ್ ಆನ್ಸರ್ ಇಸ್ ಎಸ್. ಆ್ಯಂಡ್ ಮೆಜಾರಿಟಿ ಆಫ್ ದ ಪೀಪಲ್ ಯಾರು ನೋಡ್ತಾ ಇದ್ದೀರಾ, ನೀವೊಂದು ಸ್ಥಳ ಬದಲಾವಣೆ, ಓಕೆ, ನೀವೊಂದು ಜಾಬ್ನ ಬೇರೆ ಒಂದು ಸ್ಟೇಟಲ್ಲಿ ಅಥವಾ ಅಬ್ರಾಡಲ್ಲಿ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಖಂಡಿತ ಅದಾಗುತ್ತೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಬಿಸ್ನೆಸ್ನ ಬೇರೆ ಒಂದು ಲೊಕೇಶನ್, ಇವಾಗ ಸದ್ಯಕ್ಕೆ ನೀವು ಎಲ್ಲಾದರೂ ಒಂದು ಲೊಕೇಶನಲ್ಲಿದ್ದರೆ ಆ ಲೊಕೇಶನಿಂದ ಬೇರೆ ಒಂದು ಸ್ಟೇಟ್ಸ್, ಬೇರೆ ಒಂದು ಕಂಟ್ರೀಸ್ಗೆ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ನಿಮ್ಮ ಒಂದು ರಿಲೇಷನ್ಶಿಪ್ ಅಗೇನ್ ವೆರಿ ಪಾಸಿಟಿವ್ಲಿ, ವೆರಿ ಲವಿಂಗ್ಲಿ ಇಟ್ ವಿಲ್ ಬ್ಲಾಸಮ್. ಓಕೆ, ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ತುಂಬ ಇಟ್ ವಿಲ್ ಫ್ಲೋ ಇನ್ ಎ ಪಾಸಿಟಿವ್ ಡೈರೆಕ್ಷನ್ಸ್. ಓಕೆ, ಎಲ್ಲ ವರ್ಕೌಟ್ ಆಗುತ್ತೆ. ನಿಮಗೆ ಕೂಡ ಆಪರ್ಚುನಿಟೀಸ್ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್. ಆ್ಯಂಡ್ ಈ ಒಂದು ಪಾಸಿಟಿವಿಟಿಯಿಂದ ಯು ವಿಲ್ ಫೀಲ್ ವೆರಿ ಫ್ರೆಶ್, ವೆರಿ ಪಾಸಿಟಿವ್ ಆ್ಯಂಡ್ ಫುಲ್ ಆಫ್ ಲವ್. ಓಕೆ, ನಿಮ್ಮ ಒಂದು ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಸೊ ಜಸ್ಟ್ ಹ್ಯಾವ್ ಎನ್ ಓಪನ್ ಮೈಂಡ್, ಬಿ ಕೈಂಡ್ ಟು ಪೀಪಲ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಸೊ ದೀಸ್ ಆರ್ ಆಲ್ ದ ಜನರಲ್ ಮೆಸೇಜಸ್. ನಿಮ್ಮ ಒಂದು ಏನು ನೀವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಥವಾ ಏನಾದ್ರೂ ಒಂದು ಆಫ್ಟರ್ ಡಿಫಿಕಲ್ಟ್ ಟೈಮ್ ಇಟ್ಸ್ ಅ ಪಾಸಿಟಿವ್ ಟೈಮ್. ಸೊ ಆನ್ಸರ್ ಇಸ್ ಎಸ್. ಆ್ಯಂಡ್ ಯು ವಿಲ್ ಫೀಲ್ ವೆರಿ ಲವ್ಡ್ ಆ್ಯಂಡ್ ಯು ವಿಲ್ ಫೀಲ್ ವೆರಿ ಥ್ಯಾಂಕ್ಫುಲ್ ಟು ಯೂನಿವರ್ಸ್ಗೆ ಯು ವಿಲ್ ಫೀಲ್ ವೆರಿ ಗ್ರೇಟ್ಫುಲ್. ಓಕೆ, ಸೊ ಖಂಡಿತ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎಸ್. ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗುತ್ತೆ. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೆಸೊನೇಟ್ ಆಯಿತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ ಕೇಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಪ್ಲೀಸ್ ಚೆಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ಡೀಟೇಲ್ಸ್. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.